ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಡಿಲಿಷಿಯಸ್ ಆಗಿರುವಂಥ ದಡಪೆ ಪೋಹಾ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ದಡಪೆ ಪೋಹಾ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ನಾನು 2 ಬಟ್ಟಲ್ದಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿನಿ. ಯಾವ ಬಟ್ಟಲ್ಲೇ ಮೇಜರ್ ಮಾಡಿರ್ತೀವಲ್ಲ ಅದೇ ಬಟ್ಟಲೇ ಎಲ್ಲನೂ ತೊಗೋಬೇಕು. ನಾ ಇಲ್ಲೇ 2 ಬಟ್ಲ ಪೇಪರ್ ಅವಲಕ್ಕಿ ತೊಗೊಂಡಿನಿ. ಮಸ್ಟ್ ಆ್ಯಂಡ್ ಶುಡ್ ಪೇಪರ್ ಅವಲಕ್ಕಿನ ಯೂಸ್ ಮಾಡಿರಿ. ಅವಲಕ್ಕಿ ತೊಗೊಂಡ ಬಟ್ಟಲ್ಲೇನೆ 1 ಬಟ್ಲ ಹಸಿ ಕೊಬ್ಬರಿ ತೊಗೊಂಡೇನಿ. ಹಸಿ ಕೊಬ್ಬರಿನ ನೀವು ಅವಲಕ್ಕಿ ಮಾಡಬೇಕಾದ್ರೆ ಕಾಯಿ ಒಡೆದು ಫ್ರೆಶ್ ಆಗಿ ತುರ್ಕೊಂಡು ತೊಗೋರಿ. ಲೆಫ್ಟ್ ಓವರು ಅಥವಾ ಫ್ರಿಜ್ನಾಗ ಇಟ್ಟಿದ್ದು ಕೊಬ್ಬರಿ ಯೂಸ್ ಮಾಡಿದ್ರೆ ಪೋಹಾ ಟೇಸ್ಟಿಯಾಗಿ ಬರೋಂಗಿಲ್ಲ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿ ತೊಗೊಂಡಿನಿ. 2 ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ತೊಗೊಂಡಿನಿ. 1 ಚಮಚದಷ್ಟು ಹಸಿ ಅಲ್ಲನ ತುರಿದು ಹಾಕ್ಕೊಂಡೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. 1 ಚಮಚದಷ್ಟು ನಾ ಇಲ್ಲೇ ಸಕ್ರೆನೂ ಕೂಡ ಹಾಕ್ಕೋತೀನಿ. ಸಕ್ರೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು, ಅಂದ್ರೆ ಇದ್ರ ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನೆಕ್ಸ್ಟ್ ಟ್ಯಾಂಗಿನೆಸ್ಸಿಗೆ ಅಂಥೇಳಿ ಒಂದು ಸ್ವಲ್ಪ ನಾನು ಕಾಲ ನಮಕನ್ನು ಹಾಕ್ಕೊಂಡೀನಿ. ಈಗ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ವಿ ಅಂದ್ರೆ ವೆರಿ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ದಡಪೆ ಪೋಹಾ ರೆಡಿ ಆಗಿಬಿಡ್ತಾವೆ ನೋಡ್ರಿ. ನೋ ಗ್ಯಾಸ್ ಟಿಫನ್ ಅಂತಲೇ ಹೇಳ್ಬೋದು. ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಕ್ವಿಕ್ ಆ್ಯಂಡ್ ಈಸಿ ಆಗಿರ್ತೈತಿ. ಇನ್ನೊಂದು ಏನಂತಂದ್ರೆ ಇದಕ್ಕೆ ನಾನು 1 ಸ್ಪೂನಷ್ಟು ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡೀನಿ. ಬಟ್ ಅದು ವಿಡಿಯೋದಾಗ ಕ್ಯಾಪ್ಚರ್ ಆಗಿಲ್ಲ. ನೀವು 1 ಚಮಚದಷ್ಟು ಅಥವಾ 1 ಅರ್ಧ ಲಿಂಬೆ ಹಣ್ಣಿಂದ ರಸನ ಇದಕ್ಕೆ ಸ್ಕ್ವೀಸ್ ಮಾಡಿಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ. ಸೊ ಪೋಹಾ ಕಲಸಿ ರೆಡಿ ಆಗ್ಯಾವು. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ದಡಪೆ ಪೋಹಾನ ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಡಿಲಿಷಿಯಸ್ ಆಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ದಡಪೆ ಪೋಹಾ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.